ಸ್ಟಾರ್ಟ್ ಮಾಡೋಣ. ನಮಸ್ಕಾರ, ನಾನು ಸುರೇಶ್ ಬಾಬು, ಕಲಾವಿದ. ಈ ಕಾಗದ ಚಿತ್ರದಲ್ಲಿ ಹುಲಿಸಿದ್ದಯ್ಯ ಅನ್ನೋ ಪಾತ್ರ ಮಾಡಿದ್ದೀನಿ. ಚಿತ್ರ ನೀವೆಲ್ಲರೂ ನೋಡುತ್ತೀರ, ತುಂಬ ಚೆನ್ನಾಗಿ ಬಂದಿದೆ. ಒಂದು ಸೆನ್ಸಿಟಿವ್ ಸಬ್ಜೆಕ್ಟ್ ಆದ್ರೂ ಎಲ್ಲೂ ಸಹ ಒಂದು ಕ್ಲ್ಯಾಶ್ ಆಗದೆ ಇರೋ ಥರ ಭಾಳ ಚೆನ್ನಾಗಿ ನಿರ್ವಹಿಸಿದ್ದಾರೆ ನಮ್ಮ ಡೈರೆಕ್ಟ್ರು. ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಕ್ಲೈಮ್ಯಾಕ್ಸ್, ಯಾರೂ ಮರೆಯೋಕ್ಕಾಗಲ್ಲ. ಇದು ಇಡೀ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಪ್ರೇಮ ಕಾವ್ಯ ಅಂತಲೇ ಹೇಳ್ತೀನಿ. ಚಿತ್ರ ತುಂಬ ಚೆನ್ನಾಗಿದೆ. ಈ ಕಾರ್ಯಕ್ರಮ ನೋಡ್ತಾ ಇರೋ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಈ ನಮ್ಮ ಹೊಸ ಪ್ರತಿಭೆಗಳು ಅಂಕಿತಾ ಮತ್ತು ಆದಿತ್ಯ ಇವ್ರನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಹಾಂ ಸರ್ ನಮಸ್ತೆ. ಇದು ನನ್ನ 100ನೇ ಸಿನಿಮಾ. ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾ ನೋಡಿದಾಗ ಕ್ಲೈಮ್ಯಾಕ್ಸ್ ತಡ್ಕೊಳಕ್ಕಾಗಲಿಲ್ಲ. ತುಂಬ ಚೆನ್ನಾಗಿದೆ. ಥಿಯೇಟ್ರಿಗೆ ಬನ್ನಿ, ಇಂಥ ಸಿನಿಮಾನ ಪ್ರೋತ್ಸಾಹ ಮಾಡಿ. ಹುಡುಗ ಹುಡುಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪ್ರತಿ ಒಂದು ಕ್ಯಾರೆಕ್ಟ್ರು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ಎಲ್ಲರೂ. ದಯವಿಟ್ಟು ಇದೇ 5ನೇ ತಾರೀಕು ಶುಕ್ರವಾರ ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಿದೆ. ದಯವಿಟ್ಟು ಈ ಸಿನಿಮಾ ಬಂದು ನೋಡಿ, ಪ್ರೋತ್ಸಾಹಿಸಿ. ಸಿನಿಮಾ ಅಂತೂ ನಿಜವಾಗ್ಲೂ ಹೇಳ್ತೀನಿ 100% ತುಂಬ ಚೆನ್ನಾಗಿದೆ. ದಯವಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ನಾನು ಎಸ್ ಪ್ರದೀಪ್ ವರ್ಮಾ, ಈ ಫಿಲ್ಮ್ದ ಮ್ಯೂಸಿಕ್ ಡೈರೆಕ್ಟರ್, ಕಂಪೋಸರ್. ಸೊ ತುಂಬ ಖುಷಿ ಆಯಿತು, ಯಾಕಂದರೆ ಮಿಕ್ಸಿಂಗ್ ಮಾಡೋಕ್ಕೂ ಆಮೇಲೆ ಫಿಲಮಲ್ಲಿ ಒಂದೊಂದು ರೀಲ್ ವೈಸ್ ವರ್ಕ್ ಮಾಡಿರ್ತೀನಿ. ಆ ವರ್ಕ್ ಮುಗಿಸ್ಕೊಂಡು ಜಾಯಿಂಟ್ ಮಾಡುವಾಗ ಫಿಲ್ಮ್ ಥಿಯೇಟ್ರಲ್ಲಿ ಬಂದು ನೋಡುವಾಗ ತುಂಬ ಖುಷಿ ಆಯಿತು. ಯಾಕಂದರೆ ಇಟ್ ಈಸ್ ಎಂಟೈರ್ ಫೀಲಿಂಗ್ಸ್ ಆಗಲಿ, ಎಂಟೈರ್ ಒಂದು ಸಬ್ಜೆಕ್ಟ್ನ ಯಾವ ಥರ ಮಾಡಬೇಕಂತ ಒಂದು ಕಾಗದದಲ್ಲಿ ನಾವೆಲ್ಲ ಸೇರಿ ಬರ್ತಿದ್ದೀವಿ. ಮ್ಯೂಸಿಕ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಸ್ಟೋರಿ ಆಗಲಿ, ಸ್ಕ್ರೀನ್ ಪ್ಲೇ, ಎವ್ರಿಥಿಂಗ್. ಆ್ಯಂಡ್ ಇದಕ್ಕೆ ಈ ಕಾಗದಕ್ಕೆ ಒಂದು ಕರೆಕ್ಟಾಗಿ ಸೇರಬೇಕಂದ್ರೆ ನಿಮ್ಮ ಮೂಲಕನೇ ಆಗೋದು. ಥ್ಯಾಂಕ್ ಯು ಫಾರ್ ಅವರ್ ಡೈರೆಕ್ಟರ್ ರಂಜಿತ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಗೂ ಥ್ಯಾಂಕ್ಸ್, ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು. ಈ ಕಾಗದ ಬರ್ತಿದ್ದೀವಿ, ದಯವಿಟ್ಟು ನೀವೆಲ್ಲ ಬಂದು ನಮ್ಮ ಚಿತ್ರವನ್ನು ನೋಡಬೇಕು. 5ನೇ ತಾರೀಕು ರಿಲೀಸ್ ಆಗ್ತಾಯಿದೆ ಆಲ್ ಓವರ್ ಕರ್ನಾಟಕ. ಸೊ ಯಾರೂ ಮಿಸ್ ಮಾಡದೆ ನೋಡಿ. ಇಟ್ ಈಸ್ ಅ ವೆರಿ ಸ್ವೀಟ್, ಫುಲ್ ಆ್ಯಂಡ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಮಿಕ್ಕಿದ್ದು ಎಲ್ಲ ನೀವು ಬಂದು ನೋಡಿ, ಗೊತ್ತಾಗುತ್ತೆ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಆ್ಯಂಡ್ ಸಾಂಗ್ಸ್ ಎಲ್ಲ ಕೇಳಬೇಕಂದ್ರೆ ಜೈಂಕಾರ್ ಮ್ಯೂಸಿಕಲ್ಲಿ ಇದೆ, ಪ್ಲೀಸ್ ನೋಡಿ ಆ್ಯಂಡ್ ಕೇಳಿ ಆ್ಯಂಡ್ ಸಪೋರ್ಟ್ ಅವರ್ ಟೀಮ್. ಥ್ಯಾಂಕ್ ಯು ಸೊ ಮಚ್. ಇದ್ದೀರಿ, ನಾನಂತೂ ಸಿನಿಮಾ ನೋಡಿದೆ, ನೀವು ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳಿ. ನನಗಂತೂ ತುಂಬ ಖುಷಿ ಆಗ್ತಿದೆ. ನನಗೆ ಕೈಯೆಲ್ಲ ನರ್ವಸ್ ಆಗ್ತಾಯಿದೆ, ಏನು ಹೇಳಬೇಕಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ದಯವಿಟ್ಟು ನೀವೆಲ್ಲರೂ ಹೋಗಿ ಸಿನಿಮಾನ ನೋಡಿ ಹೇಗಿದೆ ಅಂತ ಎಲ್ಲರೂ ನಿಮ್ಮ ಅಭಿಪ್ರಾಯನ ತಿಳಿಸಿ, ಒಬ್ಬರಿಂದ ಒಬ್ಬರಿಗೆ ಹೇಳಿ ಸಿನಿಮಾ ಹೇಗಿದೆ ಅಂತ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಯಾರು ನೋಡಲ್ಲ ಅಂತಾರೆ. ಒಂದು ಸರಳ ಪ್ರೇಮ ಕಥೆ ಮತ್ತು ಧರ್ಮನ ಮಧ್ಯದಲ್ಲಿ ಪ್ರೀತಿ ಒಂದಿದೆ ಅಂತ ತೋರಿಸುವಂಥ ಅತ್ಯುತ್ತಮವಾದ ಚಿತ್ರ. ತುಂಬ ಚೆನ್ನಾಗಿದೆ. ನಮಗೆ ಶಂಕರ್ ನಾಗೋಡ್ದು ಒಂದು ಹಾಡು ಬರುತ್ತೆ ಇದರೊಳಗಡೆ, ಗೀತಾ ಸಿನಿಮಾದಲ್ಲಿ, ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಅಂತ. ಆ ಹಾಡಿಗೆ ಈ ಸಿನಿಮಾದಲ್ಲಿ ಅರ್ಥ ತುಂಬ ಚೆನ್ನಾಗಿ ಸಿಕ್ಕಿದೆ. ಅಲ್ಲಿ ಒಬ್ಬ ಮಾವಯ್ಯ ಬಂದ್ಬಿಟ್ಟು ಇದನ್ನು ಕಟ್ ಮಾಡ್ತಾನೆ, ಪ್ರೇಮಿಗಳನ್ನ ದೂರ ಮಾಡ್ತಾನೆ. ಇಲ್ಲಿ ಧರ್ಮನದನ್ನ ಪ್ರೇಮಿಗಳನ್ನ ದೂರ ಮಾಡ್ತಾರೆ. ತುಂಬ ಅತ್ಯುತ್ತಮವಾಗಿ ನಿರ್ದೇಶಕರು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಅದರಲ್ಲಿ ಅಂಕಿತಾ ಅಂತೂ ನೆಕ್ಸ್ಟು ಅಮೂಲ್ಯ. ಇವಾಗ ಯಾರು ಅಮೂಲ್ಯನ ಪ್ಲೇಸ್ನ ತುಂಬ ಕ್ಯಾರಿದ್ದಾರೆ ಅಂತಾರೆ, ನಮ್ಮ ಅಂಕಿತಾ ಪುಟ ಅಮೂಲ್ಯ ಪ್ಲೇಸ್ನ ತುಂಬ್ತಾರೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಆದರ್ಶ ಅನ್ನೋ ಹುಡುಗ ರಮೇಶ್ ಅಂತ ಕ್ಯಾರೆಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸರಳ ಪ್ರೇಮ ಕಥೆ, ಸರಳವಾಗಿರುವಂಥ ತುಂಬ ಒಳ್ಳೆ ಅತ್ಯುತ್ತಮವಾದ ಪ್ರೇಮ ಕಥೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕನ್ನಡ ಅಭಿಮಾನಿಗಳು, ಎಲ್ಲ ಭಾಷೆಯವರು ಕೂಡ, ಎಲ್ಲ ಧರ್ಮದವರು ಕೂಡ ನಮ್ಮ ಮನುಷ್ಯತ್ವ ಏನು ಅಂದರೆ ತಿಳಿಬೇಕು, ಪ್ರೀತಿ ಅಂದರೆ ಏನು ತಿಳಿಬೇಕು ಅಂದರೆ ಕಾಗದ ಸಿನಿಮಾನ ದಯವಿಟ್ಟು ಎಲ್ಲರೂ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಮನಸ್ಪೂರ್ವಕವಾಗಿ ಪ್ರೀತಿಯಿಂದನೂ ಒಪ್ಕೋಬೋದು, ಅಷ್ಟು ಒಳ್ಳೆ ಸಿನಿಮಾ ಮಾಡಿದ್ದಾರೆ ನಿರ್ದೇಶಕರು. ತುಂಬ ಒಳ್ಳೆಯದಾಗಲಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೊಳ್ಳೆ ಸಬ್ಜೆಕ್ಟು ಇದೇ ಥರ ಕನ್ನಡದಲ್ಲಿ ಬರಲಿ ಅಂತ ನಾವು ತುಂಬ ಕೇಳ್ಕೊತೀವಿ. ಆದರೆ ತುಂಬ ಅತ್ಯುತ್ತಮವಾದ ಚಿತ್ರ, ತುಂಬ ಒಳ್ಳೆಯ ಸಿನಿಮಾ. ಕಾಗದ ತುಂಬ ಚೆನ್ನಾಗಿದೆ. ಅಂಕಿತಾ ಅಂತೂ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಹೇಳಿದ್ದೀನಿ, ಕನ್ನಡದ ಅಮೂಲ್ಯನ ಥರ ನಮ್ಮ ಅಂಕಿತಾ. ನೆಕ್ಸ್ಟ್ ಅಮೂಲ್ಯ. ಒಳ್ಳೆ ಸಿನಿಮಾ, ತುಂಬ ಚೆನ್ನಾಗಿದೆ.
ಕ್ಲೈಮ್ಯಾಕ್ಸಲ್ಲಿ ಯಾರು ಕಣ್ಣಲ್ಲಿ ನೀರು ಬರದೆ ಯಾರೂ ಹೋಗೋಕ್ಕಾಗಲ್ಲ, ಅಷ್ಟು ಅಷ್ಟು ಅಳು ಬಂದ್ಬಿಡ್ತಿತ್ತು. ಎಲ್ಲರೂ ಕೂಡ ಹಂಗೆ ಮೌನ ಆಗ್ಬಿಟ್ರು ಕ್ಲೈಮ್ಯಾಕ್ಸಲ್ಲಿ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಒಳ್ಳೆಯದಾಗಲಿ ಸಿನಿಮಾದವ್ರಿಗೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ಕಾಗದ ಅನ್ನೋ ಒಂದು ಚಿತ್ರ ನೋಡಿದೆ. ಒಂದು ಲೈನಲ್ಲಿ ಈ ಚಿತ್ರವನ್ನು ವಿಮರ್ಶಿಸಬೇಕು, ವಿಮರ್ಶಕ ಅಲ್ಲ ನಾನು, ಆದರೆ ವಿಮರ್ಶೆ ನೀಡಬೇಕು ಅಂದರೆ ಕಾಗದ ಅನುಭವ ನೀಡಿದೆ, ಮರೆಯಲಾಗದ ಅಂತ ಹೇಳ್ಬೋದು. ಯಾಕೆಂದರೆ ಇದನ್ನು ಸರಳವಾದ ಪ್ರೇಮ ಕಥೆ ಅಂತ ಹೇಳೋಕ್ಕಾಗೋದಿಲ್ಲ. ಇದನ್ನು ಸರಳವಾದ ಪ್ರೇಮ ಕಥೆ ಅಂತ ಹೇಳೋಕ್ಕಾಗಲ್ಲ. ಇದೊಂಥರ ವಿರಳವಾದ, ಮನಸ್ಸಿಗೆ ನಾಟುವ, ಅಚ್ಚುಕಟ್ಟಾದ ಒಂದು ಪ್ರೇಮ ಕಥೆ ಅಂತ ಮನಸ್ಫೂರ್ತಿಯಾಗಿ ಹೇಳಬಲ್ಲೆ. ಯಾವುದೇ ಒಂದು ಚಿತ್ರ ಅದರ ಕಥಾವಸ್ತುವನ್ನು ತಗೊಂಡಾಗ ಅದರಲ್ಲಿ ಸಿನಿಮಾ ಒಂದು ಮನರಂಜನೆ ಅನ್ನೋದು ಎಷ್ಟು ಪ್ರಾಮುಖ್ಯತೆ ತಗೊಳ್ಳುತ್ತೋ ಅದಕ್ಕಿಂತ ಹೆಚ್ಚಾಗಿ ಒಂದು ಬಾಧ್ಯತೆ ಅನ್ನೋದು ತುಂಬ ಹೆಚ್ಚಿನ ಪ್ರಾಮುಖ್ಯತೆ ತಗೊಳ್ಳುತ್ತೆ. ಸೊ ಇಂಥ ಒಂದು ಕಂಟೆಂಟ್ನ ಚೂಸ್ ಮಾಡೋದಕ್ಕೆ ಬಹಳ ಧೈರ್ಯ ಬೇಕು. ಯಾಕೆಂದರೆ ನಾವಿರುವಂಥ ಸಮಾಜದಲ್ಲಿ ಈ ಥರ ಒಂದು ಕಂಟೆಂಟ್ನ ಚೂಸ್ ಮಾಡೋದಕ್ಕೇ ಒಂದು ಧೈರ್ಯ ಬೇಕು. ಅಂಥ ಒಂದು ಕಂಟೆಂಟ್ನ ಚೂಸ್ ಮಾಡಿ ಡೈರೆಕ್ಟ್ರು, ಕಲಾವಿದರು, ನಿರ್ಮಾಪಕರು ಎಲ್ಲರೂ ಅವರವರ ಕೆಲಸನ, ಮ್ಯೂಸಿಕ್ ಡೈರೆಕ್ಟ್ರಿಂದ ಹಿಡಿದು, ಕಲಾವಿದರಿಂದ ಹಿಡಿದು, ಆರ್ಟ್ ಡೈರೆಕ್ಟ್ರಿಂದ ಹಿಡಿದು, ಫೋಟೋಗ್ರಫಿಯಿಂದ ಹಿಡಿದು ಎಲ್ಲರೂ ಅವರವರ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬಹಳ ದಿವಸ ಆಗಿತ್ತು ಒಂದು ಮನಸ್ಸಿಗೆ ನಾಟುವಂಥ ಒಂದು ಪ್ರೇಮದ ಕಾದಂಬರಿಯನ್ನು ನೋಡಿ. ಆ ಹೆಸರಲ್ಲೇ, ಆ ಕಾಗದ ಅನ್ನುವ ಟೈಟ್ಲಲ್ಲೇ ಒಂದು ಒಳ್ಳೆಯ ಕಾವ್ಯ ಇದೆ. ನಿಜವಾಗ್ಲೂ ಇದೊಂದು ಒಳ್ಳೆಯ ದೃಶ್ಯ ಕಾವ್ಯ. ಒಂದು 2 ಅವರ್ ಯಾವುದೇ ಟೆನ್ಷನ್ಗಳಿಲ್ಲದೆ ಮನಸ್ಫೂರ್ತಿಯಾಗಿ ಒಂದು ಸುಂದರವಾದ ಪುಟ್ಟ ಪ್ರೇಮಲೋಕ. ನಾನು ಯಾಕೆ ಪುಟ್ಟ ಪ್ರೇಮಲೋಕ ಅಂತ ಹೇಳ್ತಿದ್ದೀನಿ ಅಂದರೆ, ಈ ವಿಜೃಂಭಣೆಯಿಂದ ಇದ್ದಂತಹ ಪ್ರೇಮಲೋಕವನ್ನು ನಾವೆಲ್ಲ ನೋಡಿದ್ದೀವಿ. ಆದರೆ ಈ ಒಂದು ಪುಟ್ಟ ಪ್ರೇಮಲೋಕ ನಿಮ್ಮ ಮನಸ್ಸನ್ನು ವಿಜೃಂಭಣೆಗೊಳಿಸುತ್ತೆ, ನಿಮ್ಮ ಕಣ್ಣುಗಳನ್ನು ವಿಜೃಂಭಣೆಗೊಳಿಸುತ್ತೆ, ನಿಮ್ಮ ಕಿವಿಗಳನ್ನು ವಿಜೃಂಭಣೆಗೊಳಿಸುತ್ತೆ. ಒಟ್ಟಾರೆಯಾಗಿ ಥಿಯೇಟ್ರಲ್ಲಿ ಫಿಲಮ್ ನೋಡಿ ಹೊರಗಡೆ ಬಂದಾಗ ನಾನು ಲವ್ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. ನಮ್ಮ ಪ್ರೀತಿ ನೆನಪಾಗುತ್ತೆ, ಪ್ರೀತಿಸೋರು ನೆನಪಾಗ್ತಾರೆ. ಪ್ರೀತಿಯಿಂದ ಮಾಡಿರೋ ಈ ಚಿತ್ರಕ್ಕೆ ನಿಮ್ಮ ಪ್ರೀತಿ, ಪ್ರೋತ್ಸಾಹ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಕಾಗದ ಸಿನಿಮಾ ನೋಡಿದ್ದೀನಿ. ಡೈರೆಕ್ಟರ್ ರಂಜಿತ್ ಅವರು ಅದರಲ್ಲಿರೋ ಸಿನಿಮಾಟೋಗ್ರಫಿ ಆಗಿರ್ಬೋದು, ಲೊಕೇಶನ್ಸ್ ಆಗಿರ್ಬೋದು, ಪ್ರದೀಪ್ ಮ್ಯೂಸಿಕ್ ಆಗಿರ್ಬೋದು, ಭಾಳ ಅದ್ಭುತವಾಗಿದೆ. ಟೆಕ್ನಿಕಲಿ ಭಾಳ ಚೆನ್ನಾಗಿದೆ. ನನಗೆ ಕಂಟೆಂಟ್ ಅಂದಾಗ, ನನಗೆ ಹಿಂದೂ ಮುಸ್ಲಿಮ್ ಪ್ರೇಮ ಕಥೆ ಅಂದಾಗ ಅದು ಭಾಳ ದೊಡ್ಡ ಕ್ಯಾನ್ವಸ್. ಇಂಥ ಸಿನಿಮಾ ಪ್ರಯತ್ನ ಮಾಡೋದಕ್ಕೆ ಅರುಣ್ ಕುಮಾರ್ ಅವರು ಪ್ರೊಡ್ಯೂಸರ್ ಆಗಿರ್ಬೋದು, ಮತ್ತು ಅವ್ರ ಇಡೀ ತಂಡ ರಂಜಿತ್ ಅವರು ಇಂಥ ಕಂಟೆಂಟ್ ಪ್ರಯತ್ನ ಮಾಡಿದ್ದೇ ಒಂದು ಗೆಲುವು ಅಂತ ಹೇಳೋದು ಸುಳ್ಳಿಲ್ಲ. ನಮಗೆ ನಟಿಯಾಗಿ ಅಂಕಿತಾ ಮತ್ತು ನಟ ಆಗಿ ಆದಿತ್ಯ, ಇಡೀ ತಂಡ ಭಾಳ ಒಂದು ಎಮೋಷನ್ಸ್ ಚೆನ್ನಾಗಿ ಕನ್ವೆ ಆಗಿದೆ. ಹಿಂದೂ ಮುಸ್ಲಿಮ್ ಕ್ಯಾನ್ವಸ್ ಭಾಳ ದೊಡ್ಡ ಕ್ಯಾನ್ವಸ್. ಅದರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಕಂಟೆಂಟ್ ಬರಬೇಕು, ಹೆಚ್ಚು ಪ್ರಯತ್ನ ಬರಬೇಕು. ಎಲ್ಲ ಜಾತಿ ಜನಾಂಗದ ಸಿದ್ಧಾಂತಗಳು ನಮ್ಮ ಸಿನಿಮಾ ರಂಗದ ಮುಖಾಂತರ ನಾವು ತೋರಿಸ್ಬೇಕು. ಅದನ್ನು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಇಂಥ ಒಳ್ಳೆ ಕಂಟೆಂಟ್ ಗೆಲ್ಲಬೇಕು. ಕಾಗದ ಒಳ್ಳೆಯದಾಗಲಿ. ಕಂಗ್ರ್ಯಾಚುಲೇಷನ್ಸ್ ಎಲ್ಲ. ಥ್ಯಾಂಕ್ ಯು. ಇವತ್ತು ಕಾಗದ ಅನ್ನೋ ಸಿನಿಮಾ ನೋಡಿದೆ. ನಿಜವಾಗ್ಲೂ ಲೈಕ್ ಡೆಬ್ಯೂ ಮೂವಿ ಅಂತಲೇ ಗೊತ್ತಾಗಲ್ಲ ನಮ್ಮ ಬ್ರದರ್ ಆದಿತ್ಯ ಅವ್ರದ್ದು. ಆ್ಯಂಡ್ ಅವ್ರ ವಾಯ್ಸ್ ತುಂಬ ಚೆನ್ನಾಗಿದೆ. ಹಾಗೆ ಅಂಕಿತಾ ಅವರು ಕೂಡ ನಮ್ಮ ಹಳೆ ಸ್ನೇಹಿತರು, ಚೈಲ್ಡ್ ಆರ್ಟಿಸ್ಟ್ ಆಗಿ ನೀವೆಲ್ಲರೂ ನೋಡಿದ್ರಿ. ಬಟ್ ನಮ್ಮ ಡೈರೆಕ್ಟರ್ ರಂಜಿತ್ ಅವರು ತುಂಬ ಮುದ್ದಾಗಿ ಕ್ಯೂಟಾಗಿ ಸ್ಕ್ರೀನ್ ಮೇಲೆ ಕಾಣ್ತಾರೆ. ಆ್ಯಂಡ್ ನಮ್ಮ ಅರುಣ್ ಸರ್ಗೂ ಕೂಡ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಒಂದು ಒಳ್ಳೆ ಸಿನಿಮಾ. ಕ್ಲೈಮ್ಯಾಕ್ಸ್ ಅಂತೂ ಖಂಡಿತವಾಗ್ಲೂ ಹಾರ್ಟ್ ಟಚಿಂಗ್ ಆಗುತ್ತೆ. ಸೊ ದಯವಿಟ್ಟು ನೀವೆಲ್ಲರೂ ಕನ್ನಡ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಒಳ್ಳೆಯದಾಗಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೈಷ್ಣವಿ ಆ್ಯಕ್ಟ್ರೆಸ್.
ಇವಾಗಲೇ ನಾನು ಕಾಗದ ಮೂವಿ ನೋಡಿದ್ದೀನಿ. ಅಂಕಿತಾ ಮತ್ತು ಆದಿತ್ಯ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ ಎಲ್ಲರೂ ದಿಸ್ ಈಸ್ ನಾಟ್ ಫೇರ್, ಬಟ್ ಒಂದು ತುಂಬ ಮೆಸೇಜ್ ಓರಿಯೆಂಟೆಡ್ ಮೂವಿ ಇದೆ ಆ್ಯಂಡ್ ಹಾರ್ಟ್ ಟಚಿಂಗೂ ಇದೆ. ಇಟ್ಸ್ ಎ ಲವ್ಲಿ ಮೂವಿ, ತುಂಬ ಚೆನ್ನಾಗಿದೆ. ನೀವೆಲ್ಲರೂ ನೋಡಬೇಕು ಮೂವಿನ, ಸೂಪರ್ ಡೂಪರ್ ಹಿಟ್ ಮಾಡಿಬಿಡ್ಬೇಕು. ಆ್ಯಂಡ್ ಅಂಕಿತಾ ಸಚ್ ಎ ಲವ್ಲಿ ಗರ್ಲ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅದಕ್ಕೆ ಆಲ್ಸೋ ಕಂಗ್ರ್ಯಾಟ್ಸ್ ಟು ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಹೋಲ್ ಮೂವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ಇವತ್ತಿನ ಪ್ರೀಮಿಯರ್ ಶೋ ಕಾಗದ. ಐ ಥಿಂಕ್ ಕಾಗದ ಅಂತ ಟೈಟಲ್ ಕೇಳಿ ಸಿನಿಮಾ ಹೇಗಿರುತ್ತೆ ಏನು ಅಂತ ತುಂಬ ಯೋಚನೆ ಮಾಡ್ಕೊಂಡು ಬಂದೆ. ತುಂಬ ಖುಷಿಯಾದಂಥ, ತುಂಬ ಮನಸ್ಸಿಗೆ ನಾಟಿದಂಥದ್ದು. ಯಾಕಂದರೆ ನಾನು ಹುಟ್ಟುವಾಗ ಟೆಲಿಗ್ರಾಮ್ ಅಂತ ಇರ್ತಿದ್ದಂತೆ. ಸೊ ಅವಾಗ ನನ್ನ ತಂದೆಗೆ ಟೆಲಿಗ್ರಾಮ್ ಕೊಟ್ಟಿದ್ರು, ಅರ್ಜೆಂಟ್ ಡೆಲಿವರಿ ಇದೆ, ಸೊ ಹಾಗಾಗಿ ಫೋನ್ಸ್ ಎಲ್ಲ ಇಲ್ಲ ಆಗಿನ ಟೈಮಲ್ಲಿ. ನನ್ನ ತಂದೆ ಬಂದರು. ಸೊ ಅದೆಲ್ಲ ನನಗೆ ಫ್ಲ್ಯಾಶ್ ಬ್ಯಾಕ್ ರೀಕಾಲ್ ಆಯಿತು. ಆ್ಯಂಡ್ ಹಿಂದೂ ಮತ್ತು ಮುಸ್ಲಿಮ್ ಅಥವಾ ರಿಲೀಜಿಯನ್ ನಮಗೆ ನಾವು ಮಾಡ್ಕೊಂಡಿರೋದು, ದೇವರು ನಮಗೆ ನಾವು ಮಾಡಿರೋದು. ಯಾವ ದೇವರು ನಾನು ದೇವ್ರನ್ನ ಬಿಲೀವ್ ಮಾಡಿ ಅವ್ರನ್ನ ಬಿಲೀವ್ ಮಾಡಿ ಅಂತ ಯಾವತ್ತೂ ಹೇಳೋಲ್ಲ. ಧರ್ಮ ಒಂದೇ, ದೇವ್ರನ್ನ ನಂಬ್ತೀವಿ, ದೇವ್ರನ್ನ ಭಕ್ತಿ ಭಾವದಿಂದ ತಿಳ್ಕೊತೀವಿ, ಬಿಕಾಸ್ ಅವರೇ ದೊಡ್ಡ ಸ್ಥಾನದಲ್ಲಿರೋ ಅಂಥದ್ದು. ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಲಾಸ್ಟ್ ಇದರಲ್ಲಿ ನನಗೆ ನಿಜವಾಗ್ಲೂ ಅಳು ಬಂದುಬಿಡ್ತು, ಬಿಕಾಸ್ ತುಂಬ ಏನೇನೋ ಕಾಡ್ಬಿಡ್ತು. ಅಂದರೆ ಪ್ರೀತಿ ಮಾಡೋರನ್ನ ಯಾವತ್ತೂ ದೂರ ಮಾಡಬಾರ್ದು. ಅದು ಯಾವುದೇ ಧರ್ಮ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಅವ್ರದ್ದು ಒಂದು ಶುದ್ಧವಾದ ಮನಸ್ಸಿರುತ್ತೆ. ಮತ್ತು ಆ ಫೀಲಿಂಗ್ಸ್ನ ನಾವು ಇವಾಗೆಲ್ಲ ಫೋನಲ್ಲಿ ಇಟ್ಕೊಂಡು ಒಂದು ಟೆಕ್ಸ್ಟ್ ಮಾಡಿಬಿಡ್ತೀವಿ, ಅಥವಾ ನಾನು ಎಲ್ಲೋ ಇದ್ದೀನಿ ಅಂದರೆ ಸೆಲ್ಫಿ ಕಳಿಸ್ಬಿಡ್ತೀವಿ. ಬಟ್ ಆಗಿನ ಟೈಮಲ್ಲಿ ಆ ಥರ ಎಲ್ಲ ಆಪ್ಷನ್ನೇ ಇರಲಿಲ್ಲ. ಲೆಟರ್ ಬರೆಯೋರು, ನಾನು ಕ್ಷೇಮ ಆಗಿದ್ದೀನಿ, ನೀವು ಕ್ಷೇಮ ಆಗಿದ್ದೀರಾ ಅಂತ ಹೇಳೋರು. ಸೊ ಅದೆಲ್ಲ ರಿಕಾಲ್ ಆಯಿತು. ತುಂಬ ಚೆನ್ನಾಗಿದೆ, ಒಳ್ಳೆ ಪ್ರಯತ್ನ ಅನ್ನೋದಕ್ಕಿಂತ ಐ ಥಿಂಕ್ ನೀವು ಸಕ್ಸಸ್ ಆಗಿದ್ದೀರಾ. ಕಣ್ಣಲ್ಲಿ ನೀರು ಬರ್ಸಿದ್ದೀರಾ ಅಂದರೆ ಇಟ್ಸ್ ರಿಯಲಿ ಗುಡ್. ಆ್ಯಂಡ್ ಇಬ್ಬರಿಗೂ ರಿಯಲಿ ಹ್ಯಾಪಿ. ಇವರು ಅಷ್ಟೇ, ನಾನು ಪ್ರತಿಯೊಬ್ಬರು ಕಲಾವಿದರು ಐ ಥಿಂಕ್ ನಾವು ತುಂಬ ಬ್ಲೆಸ್ಡ್ ಅನಿಸುತ್ತೆ. ಯಾಕಂದರೆ ಒಳ್ಳೊಳ್ಳೆ ನಿರ್ದೇಶಕರು ಸಿಗ್ತಿದ್ದಾರೆ, ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗ್ತಿದೆ. ಸೊ ಹಾಗಾಗಿ ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು. ಆಲ್ ದಿ ವೆರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಗೈಸ್. ಮಾತಾಡಿ ಏನನ್ನಿಸ್ತು ಸಿನಿಮಾ ತುಂಬ ಚೆನ್ನಾಗಿದೆ. ಈಗಿನ ಕಾಲಘಟ್ಟದಲ್ಲಿ ಏನು ಹೇಳ್ಬೋದು, ಸಮಾಜ ಸಂದೇಶ ಕೊಡ್ಬೋದು ಅನ್ನೋ ರೀತಿಯಲ್ಲಿ ನಮ್ಮ ನಿರ್ದೇಶಕರು ಸಿನಿಮಾ ಮಾಡಿ ತೋರಿಸಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಇನ್ನು ಹೆಚ್ಚಿನ ಯಶಸ್ಸು ಸಿಗಲಿ. ಯುವ ಪ್ರತಿಭೆ ನಮ್ಮ ಆದಿತ್ಯನಿಗೂ ಒಳ್ಳೇದಾಗಲಿ, ಆ ಹುಡುಗಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಅಲ್ಲಿ ಬೆಸ್ಟ್. ಇವರು ಎಲ್ಲರಿಗೂ ಶರಣು ಶರಣಾರ್ಥಿ. ನಾನು ನಿಮ್ಮ ಹರೀಶ್. ಮೊದಲನೇದಾಗಿ ಈ ಒಂದು ಈ ಚಿತ್ರತಂಡದ ಒಂದು ಧೈರ್ಯಕ್ಕೆ ಮೆಚ್ಚಬೇಕು. ಯಾಕೆಂದರೆ ಇವತ್ತಿನ ಒಂದು ಸಮಾಜದ ಒಂದು ಸ್ಥಿತಿ ಹೇಗಿದೆ ಅಂದರೆ ಭಾಳ ಸೂಕ್ಷ್ಮವಾಗಿದೆ, ಮತ್ತು ಸಮಾಜಕ್ಕೆ ಸಂದೇಶನೂ ಕೊಡಬೇಕಾಗಿದೆ. ಸೊ ಇಂಥ ಒಂದು ಸಮಯದಲ್ಲಿ ಮುಸ್ಲಿಮು ಹಿಂದೂ ಅಂತ ಏನು ಜಗಳಗಳು ನಡೀತಿದೆ, ಇಂಥ ಒಂದು ಸಮಯದಲ್ಲಿ ಇಂಥ ಒಂದು ವಿಚಾರ ತೊಗೊಂಬಂದು ಧೈರ್ಯವಾಗಿ ನಿರ್ಮಾಣ ಮಾಡಿರುವಂಥ ಒಂದು ನಿರ್ಮಾಪಕರಿಗಾಗಿರ್ಬೋದು, ಈ ಕಥನ ಬರೆದಿರುವಂತಹ ಕಥೆಗಾರರಿಗಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸ್ಬೇಕು. ಯಾಕೆಂದರೆ ಅಂಥ ಒಂದು ಕತೆ. ಮತ್ತು ಮತ್ತೊಂದು ವಿಚಾರ ಏನಂದರೆ, ಯಾವ ಧರ್ಮನೂ ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ದ್ವೇಷವನ್ನು ಸಾರಲ್ಲ. ಅದನ್ನು ಮನುಷ್ಯರ ಸೃಷ್ಟಿ ಮಾಡಿರೋದು. ಪ್ರತಿಯೊಂದು ಧರ್ಮದಲ್ಲೂ ಮಾನವೀಯತೆ ಮತ್ತು ಪ್ರೀತಿ ಹಂಚೋದನ್ನ ಹೇಳಿಕೊಂಡಿದೆ. ಸೊ ಅಂಥ ಒಂದು ಕಥೆಯನ್ನು ಕೊಟ್ಟಿರುವಂತಹ ಈ ಚಿತ್ರತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್, ಎಲ್ರಿಗೂ ನಮಸ್ಕಾರ. ಸುಪ್ರೀತ್ ಗಾಂಧಾರ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಸಿಂಗರು. ಪ್ರತಿ ವರ್ಷ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೆ ಹಾಡು ಮಾಡ್ತೀನಿ. ಆ್ಯಂಡ್ ಒಂದೆರಡು ಸಿನಿಮಾ ಮ್ಯೂಸಿಕ್ ಮಾಡಿದ್ದೀನಿ. ಬಟ್ ಕಾಗದ ಸಿನಿಮಾ ನೋಡಿದೆ. ಅಂಕಿತಾ ಜಯರಾಮ್ ಅವರು ನನಗೆ ಭಾಳ ಹಳೆ ಪರಿಚಯ, ಮತ್ತು ಅವ್ರ ತಂದೆಯವರೆಲ್ಲ ಹಳೆ ಪರಿಚಯ. ಸೊ ಬರಲೇಬೇಕು ನೀವು ಅಂದರು. ಸೊ ಫಸ್ಟ್ ಟೈಮ್ ನಾನು ನಮ್ಮ ಶ್ರೀಮಂಜು ಸರ್ ನನಗೆ ಹಳೆ ಪರಿಚಯ. ಆಮೇಲೆ ಹೀರೋ ಸರ್ ಸಖತ್ತಾಗಿ ಮಾಡಿದ್ದಾರೆ ಸರ್. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ಒಂದು ಒಳ್ಳೆಯ ಆಡಿಯನ್ಸಿಗೆ ಮನ ಮುಟ್ಟುವಂಥ ಸಿನಿಮಾ. ಆ್ಯಂಡ್ ದಯವಿಟ್ಟು ಎಲ್ಲ ನಾನು ಕೇಳ್ಕೊಳ್ಳೋದೇನೆಂದರೆ, ಈಗ ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದಾರೆ.
ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಆಮೇಲೆ ಸರ್ ನಮಸ್ತೆ, ಮ್ಯೂಸಿಕ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ, ಮ್ಯೂಸಿಕ್ ಡೈರೆಕ್ಟ್ರು ಪರಿಚಯ ನನಗೆ. ಸರ್ ತುಂಬ ಚೆನ್ನಾಗಿ ಮಾಡಿದ್ರು ಮ್ಯೂಸಿಕ್. ನಾನು ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡ್ತಾ ಇದ್ನಲ್ಲ, ಹುಲಿ ಬರುತ್ತಲ್ಲ ಆ ಟೈಮಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ ಸರ್ ಮ್ಯೂಸಿಕ್. ದೇವರಣ್ಣರು ಆ್ಯಸ್ ಎ ಮ್ಯೂಸಿಷಿಯನ್ ಆಗಿ ನಾನು ತುಂಬ ಅವ್ರಿಗಿಂತ ಚಿಕ್ಕವನು, ಈಗ ಕಲಿತಾರವರು. ತುಂಬ ಚೆನ್ನಾಗಿತ್ತು ಸರ್ ಮ್ಯೂಸಿಕ್ ಮಾತ್ರ. ಆ್ಯಸ್ ಎ ಮ್ಯೂಸಿಷಿಯನ್ ಆಗಿ ಐ ಲೈಕ್ ದ ಮ್ಯೂಸಿಕ್. ಸಖತ್ತಾಗಿತ್ತು ಸಿನಿಮಾ ಮ್ಯೂಸಿಕ್ಕು. ಕ್ಲೈಮ್ಯಾಕ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಆ ಬುಕ್ ಓದ್ತಾರಲ್ಲ ಸರ್, ಎಲ್ಲ ಜುಮ್ ಅಂದ್ಬಿಡ್ತು ನನಗೆ. ಆ ಬುಕ್ ಹೋದಾಗ ಕ್ಯಾರೆಕ್ಟರ್ ಯಾರು ಸರ್ ಮಾಡಿರೋದು ಗೊತ್ತಿಲ್ಲ ನನಗೆ. ನೀವೇ ಅಲ್ಲ ಸರ್? ಸೂಪರ್ ಸರ್, ದೇವರಾಣೆಗಳು. ಅಳ್ತೀರಲ್ಲ ನೀವು, ಮನ ಮುಟ್ಟುತ್ತೆ ಸರ್ ದೇವರಾಣೆಗಳು. ಒಳ್ಳೆ ಆ್ಯಕ್ಟಿಂಗ್ ಸರ್, ಡೈರೆಕ್ಟರ್ ನೀವೆಲ್ಲ ಸರ್ ಒಳ್ಳೆ ಡೈರೆಕ್ಷನ್ ಮಾಡಿದ್ದೀರಾ ಸರ್. ಒಳ್ಳೇದಾಗಲಿ ಸರ್, ಸಿನಿಮಾಗೆ ಒಳ್ಳೇದಾಗಬೇಕು. ದಯವಿಟ್ಟು ಎಲ್ಲ ಮೀಡಿಯಾದವರು ಈ ಸಿನಿಮಾಗೆ ಸಪೋರ್ಟ್ ಮಾಡಿ, ಒಂದು ಪುಷ್ ಮಾಡಿ ಸರ್, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಯಾಕೆ ಗೊತ್ತಾ, ಒಬ್ರಿಗೊಬ್ರು ನಾವು ಸಪೋರ್ಟ್ ಮಾಡಬೇಕು. ಆಮೇಲೆ ಒಬ್ಬೊಬ್ರು ಸಪೋರ್ಟ್ ಮಾಡಿದಾಗಲೇ ಒಂದು ಸಿನಿಮಾ ಬೆಳೆಯುತ್ತೆ ಸರ್. ಸಿನಿಮಾ ಕಲಾವಿದರು ಬೆಳೀತಾರೆ, ಹೊಸಬ್ರು ಬರ್ತಿರ್ತಾರೆ, ಹೊಸ ಹೀರೋ ಹೊಸ ಹೀರೋಯಿನ್ನು. ಇನ್ನು ಬೆಳಿಬೇಕು ಸರ್, ಇವರೆಲ್ಲ ತುಂಬ ಬೆಳಿಬೇಕು. ದಯವಿಟ್ಟು ನಾನು ಒಂದು ಕೇಳ್ಕೊತೀನಿ, ಇವೆಲ್ಲ ಬೆಳೆಸಿ ಅವ್ರನ್ನ, ಮೀಡಿಯಾದವರು ಕೈ ಮುಗಿದು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ಕೂಡ ಚಿಕ್ಕ ಕಲಾವಿದರು ಬೆಳೆಸ್ಕೊಡಿ ಅಂತ ಕೇಳ್ತೀನಿ. ಸಿನಿಮಾಗ ಆಲ್ ದ ವೆರಿ ಬೆಸ್ಟ್. ನಮ್ಮ ಕಡೆಯಿಂದ ಯಾವಾಗಲೂ ಸಪೋರ್ಟ್ ಇರುತ್ತೆ ಸರ್. ಏನೇ ಇದ್ರೂ ದಯವಿಟ್ಟು ಶೇರ್ ಮಾಡಿ. ನನ್ನ ಪೇಜಲ್ಲಿ ಹಾಕ್ತೀನಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ನಂದೆಲ್ಲ ಯೂಟ್ಯೂಬ್ ಇದೆ, ನಂದು 30,000 ಸಬ್ಸ್ಕ್ರೈಬರ್ ಇದ್ದಾರೆ. ನನಗೆ ಕೊಡಿ, ಎಲ್ಲ ಹಾಕ್ತೀನಿ, ನಾನು ಪ್ರಮೋಟ್ ಮಾಡ್ತೀನಿ ಸರ್. ಒಬ್ರಿಗೊಬ್ರು ಪ್ರಮೋಟ್ ಮಾಡಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಏನು ಹೇಳೋದು ನಾವು? ಏನು ನೋಡಿದ್ರೆ ಅದನ್ನ ಹೇಳಿ. ಹಾಂ, ಕತೆ ಹೇಳ್ಬೇಡಿ ಅದು. ಇಲ್ಲ ಹೇಳದ ಓಕೆ. ಗೌತಮ್ ಏನು ಹೇಳ? ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ನಾವು ರಂಜಿತ್ ಅವ್ರ ನಿರ್ದೇಶನ ಮಾಡಿರುವಂಥ ಕಾಗದ ಅನ್ನೋ ಸಿನಿಮಾನ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ. ಆ ಮಕ್ಕಳಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ರಂಜಿತ್ ಅವ್ರ ನಿರ್ದೇಶನ ಕೂಡ ಚೆನ್ನಾಗಿದೆ. ಕ್ಯಾಮ್ರಾ ವರ್ಕು ತುಂಬ ಚೆನ್ನಾಗಿದೆ. ನನ್ನ ಸ್ನೇಹಿತ ಗೌತಮ್ ಅವರಂತೂ ತುಂಬ ಚೆನ್ನಾಗಿ ನಟಿಸಿದ್ದಾರೆ. ನಾನು ಅವರು ಗಂಡ ಹೆಂಡತಿಯಾಗಿ ಆ್ಯಕ್ಟ್ ಮಾಡಿದ್ವಿ. ಆ ಸಿನಿಮಾದಲ್ಲಿ ಅವ್ನು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿರಲಿಲ್ಲ, ಇದರಲ್ಲಿ ಅವನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಇಲ್ಲ, ನಿಜವಾಗ್ಲೂ ಅವ್ರು ತುಂಬ ಚೆನ್ನಾಗಿ. ಆಮೇಲೆ ನೀನಾಸಂ ಅಶ್ವಥ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಮಂಜು ಅವರು ಗಡ್ಡ ಸವರ್ಕೊಂಡು ಮುಸಲ್ಮಾನ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ರಂಜಿತ್ ಅವರು ಎಲ್ಲ ಆರ್ಟಿಸ್ಟ್ಗಳು ಹೊಸಬರು ಆದರೂ ಕೂಡ ಅವ್ರ ಹತ್ರ ತುಂಬ ಚೆನ್ನಾಗಿ ಕೆಲಸ ತೆಗೆಸಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ಇನ್ನು ಮುಂದೆ ಒಳ್ಳೆ ಸಿನಿಮಾಗಳನ್ನ ಅವರು ನಿರ್ದೇಶನ ಮಾಡಲಿ, ನಮಗೂ ಒಂದು ಪಾತ್ರವನ್ನು ಕೊಡಲಿ ಅದರಲ್ಲಿ ಅಂತ ಕೇಳ್ಕೊತೀನಿ. ಇಲ್ಲ, ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿದೆ. ಒಂಥರ ಹೊಸದಾಗಿದೆ. ಸಿನಿಮಾಟೋಗ್ರಫಿ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ರಂಜಿತ್ಗೆ ಪ್ರೋತ್ಸಾಹ ಕೊಡಿ ಮತ್ತು ನಮ್ಮ ಕನ್ನಡ ಸಿನಿಮಾ ಕೂಡ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮಸ್ಕಾರ ಕನ್ನಡದ ಸೌರದಿಯ ಪ್ರೇಕ್ಷಕರಿಗೆ. ಭಾಳ ಸಂತೋಷದ ಸಂಜೆ ಇದು. ಭಾಳ ಮನ ತುಂಬಿ ಬರ್ತಾ ಇದೆ. ಕನ್ನಡದಲ್ಲಿ ನವಿರಾದ ಪ್ರೇಮ ಕಥೆ ಬರ್ತಾ ಇದೆ. ಕನ್ನಡಕ್ಕೊಬ್ಬ ಪಾರಂಜಿತ್ ಸಿಕ್ಕಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಭಾಳ ಸೂಕ್ಷ್ಮವಾದ ವಿಚಾರನ ಹೇಳೋಕ್ಕೆ ಭಯ ಆಗುವಂಥ ವಿಚಾರನ ಇಷ್ಟು ನವಿರಾಗಿ ಹೇಳೋಕ್ಕೆ ಸಾಧ್ಯ ಇದೆ. ಐ ಆಮ್ ವೆರಿ ಹ್ಯಾಪಿ ಸರ್. ನಿಮ್ಮ ಸಂಗೀತ ತುಂಬ ಚೆನ್ನಾಗಿದೆ ಸರ್, ಎಡಿಟಿಂಗ್ ಚೆನ್ನಾಗಿದೆ, ಎಲ್ಲ ಆ್ಯಕ್ಟರ್ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕನ್ನಡದಲ್ಲಿ ಲವರ್ ಬಾಯ್ ಕ್ಯಾರೆಕ್ಟರ್ ಮಾಡೋಕ್ಕೆ ಹುಡುಗರು ಇಲ್ಲ ಇವಾಗ. ನಾವೇ 40 ವರ್ಷ ಆದರೂ ಲವರ್ ಬಾಯ್ ಕ್ಯಾರೆಕ್ಟರ್ ಮಾಡಬೇಕಾಗಿದೆ. ಈ ಮಗು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ಹೆಣ್ಮಗು ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ಕನ್ನಡ ಭಾಷೆನ ಎಲ್ಲರೂ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಆಮೇಲೆ 2 ಸಮುದಾಯಗಳ ತಿಕ್ಕಾಟಗಳನ್ನ ಹೇಳೋದು ಸಿನಿಮಾದಲ್ಲಿ ಭಾಳ ಸುಲಭವಾದ ವಿಚಾರ ಏನಲ್ಲ. ದಯಮಾಡಿ ಕನ್ನಡದ ಪ್ರತಿಯೊಬ್ಬರಿಗೂ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ, ಈ ಸಿನಿಮಾಗೆ ಬಂದು ನೋಡಿ, ನಿಮ್ಮ ಮಕ್ಕಳು ಕರ್ಕೊಂಬಂದು ತೋರಿಸಿ. ದ್ವೇಷದ ಬಿಟ್ಬೇಡ. ಇದರಿಂದ ಎಷ್ಟೋ ಮಕ್ಕಳು ಇವಾಗಲೂ ಅದೇನೇನೋ ಲವ್ಸಿ ಅದು ಇದೆಲ್ಲ ನಡೀತಾ ಇದೆ. ದಯಮಾಡಿ ಬನ್ನಿ, ಚಿತ್ರಮಂದಿರಕ್ಕೆ ಬನ್ನಿ, ಸಿನಿಮಾನ ಅರ್ಥ ಮಾಡ್ಕೊಳ್ಳಿ, ನಮ್ಮನ್ನು ಪ್ರೋತ್ಸಾಹಿಸಿ. ಈ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದ ಕುಮಾರ್ ಸರ್ಗೆ, ಎಡಿಟರ್ ಸರ್ ಅಂತೂ ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ನನಗೆ ನಿಜವಾಗ್ಲೂ ಹೇಳ್ತಿದ್ದೀನಿ ರಂಜಿತ್ ಸರ್, ನಾನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ, ನೀವು ಕನ್ನಡಕ್ಕೊಬ್ಬ ರಂಜಿತ್, ನಾನು ಅದನ್ನು ಮಾತ್ರ ಹೇಳಬಲ್ಲೆ. ನಿಜವಾಗ್ಲೂ ಭಾಳ ಚೆನ್ನಾಗಿದೆ. ದಯಮಾಡಿ ಬನ್ನಿ, ಸಿನಿಮಾ ನೋಡಿ, ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ. ಒಂದು ಬ್ಯೂಟಿಫುಲ್ ಸಿನಿಮಾ. ನನಗೆ
ಸಡನ್ನಾಗಿ ಸೈರಾಟ್ ಜ್ಞಾಪಕ ಬಂತು. ಸೊ ಈ ಸಿನಿಮಾ ಕೂಡ ಸೈರಾಟ್ ಅಷ್ಟೇ ಸಕ್ಸಸ್ಫುಲ್ ಆಗಲಿ, ಅದಂತೂ ಬ್ಲಾಕ್ ಬಸ್ಟರ್ ಆಗೋಯಿತು. ಏನು ಹಿಂದಿ ಮಲಯಾಳಮ ಎಲ್ಲ ಥರಲ್ಲೂ ತೆಗೆದುಬಿಟ್ರು. ಇದು ಅದೇ ಲೈನ್ಸಲ್ಲಿದೇನೋ, ಅಂದರೆ ಒಂದು ಸಣ್ಣ ಸಣ್ಣ ಮಕ್ಕಳದು ತುಂಬ ಇನ್ನೋಸೆಂಟ್ ಆಗಿರೋ ಪ್ರೀತಿ. ಆಮೇಲೆ ಇಲ್ಲಿ ಆ ಫ್ರೆಂಡ್ಸು, ಆ ಹೀರೋಯಿನ್ ಅಂತೂ ಲಡ್ಡು ಥರ ಕಾಣ್ತಾಳೆ ಸ್ಕ್ರೀನ್ ಮೇಲೆ ಬಂದರೆ. ಕ್ಯಾಮ್ರಾಮನ್ನು ಚೆನ್ನಾಗಿ ತೋರಿಸಿದ್ದಾರೆ. ಕ್ಯಾಮ್ರಾಮನ್ ನಾಗರಾಜ್ ಮೂರ್ತಿ ಅವರು. ಆಮೇಲೆ ರಂಜಿತ್, ಅಂದರೆ ಒಂದು ಹೊಸ ಯಂಗ್ ಡೈರೆಕ್ಟರ್ಸ್ದು ಒಂದು ಅಲೆನೇ ಬರ್ತಿದೆ. ಅದರಲ್ಲಿ ರಂಜಿತ್ ಹ್ಯಾಸ್ ಆಲ್ಸೋ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಹೊಸ ಪ್ರತಿಭೆಗಳೆಲ್ಲ ಮೇಲ್ ಬರ್ತಾ ಇದೆ. ಆ ಫ್ರೆಂಡ್ಸ್ ಎಲ್ಲ ಕ್ಯೂಟಾಗಿ ಕಾಣ್ತಾರೆ. ಆಮೇಲೆ ಇನ್ನೊಂದು, ನನ್ನ ಕ್ಲೋಸ್ ಫ್ರೆಂಡು ಗೌತಮ್ ರಾಜ್ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ವಿ ಆರ್ ಸಮ್ 20 years ಫ್ರೆಂಡ್ಸ್. ಅವ್ರಿಗೋಸ್ಕರ ಬಂದು ಒಂದು ಒಳ್ಳೆ ಟ್ರೀಟ್ ಸಿಕ್ಬಿಡ್ತು. ಆಮೇಲೆ ಇನ್ನೊಂದು, ರಂಜಿತ್ ಒಬ್ರಿಗಿಂತ ಒಬ್ರು ವಿಲನ್ಗಳು. ಐ ಫೀಲ್ ಲೈಕ್ ಫಾಲಿಂಗ್ ಇನ್ ಲವ್ ವಿತ್ ದಿ ವಿಲನ್ಸ್ ಆಲ್ಸೋ. ಇದು ನಮ್ಮ ಬಾಲರಾಜ್ ವಾಡಿ ಮತ್ತು ಎಲ್ಲ ವಿಲನ್ಸ್ ಏನು. ಈ ಫಿಲಮ್ಮು ದೊಡ್ಡ ಸಕ್ಸಸ್ ಆಗಬೇಕು. ನಮ್ಮ ರಂಜಿತ್ ಎಲ್ಲ ಯಂಗ್ಸ್ಟರ್ಸ್ಗೆ ಒಳ್ಳೇದಾಗಬೇಕು. ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಫಿಲಮ್ನ ನೋಡಿ. ಇದೊಂದು ಹ್ಯೂಜ್ ಆಲ್ ದಿ ವೆರಿ ಬೆಸ್ಟ್ ಟು ಕಾಗದ ಟೈಟಲ್ಲು ಅದ್ಭುತವಾಗಿದೆ. ನಮಸ್ತೆ ಎಲ್ಲರಿಗೂ. ಕೆಲವೊಂದು ಸಿನಿಮಾಗಳು ಪ್ರೀಮಿಯರ್ ಶೋ ಕರೆದಾಗ ಎಲ್ಲಿ ಮಾತಾಡಬೇಕು ಅನ್ನೋದು ಮತ್ತು ಏನು ಹೇಳಬೇಕು ಅಂತ ಗೊತ್ತಾಗದೆ ಓಡೋಗಿದ್ದು ಎಷ್ಟೋ ದಿವಸಗಳಿದೆ. ಆದರೆ ಮೊದಲನೇ ಸತಿ ನಾನು ಡೈರೆಕ್ಟ್ರ್ ಯಾರು, ಆ್ಯಕ್ಟರ್ಗಳು ಯಾರು ಅಂತ ಹುಡುಕಿದ್ದು. ಅದಕ್ಕೆ ಅಂತಲೇ 10-15 ನಿಮಿಷ ಹುಡುಕಿ ಫಸ್ಟು ಯಾರು ರಂಜಿತ್ ಯಾರು ಅಂತ ಹುಡ್ಕೊಂಡೋಗಿ ನಿಮ್ಮನ್ನು ಮಾತಾಡುತ್ತೆ. ನಿಜಕ್ಕೂ ತುಂಬ ಅಂದರೆ ತುಂಬ ಅದ್ಭುತವಾದ ಚಿತ್ರ. ಫಸ್ಟು ಏನಿತ್ತು ಕಾಗದ ಇತ್ತು, ಅದಾದಮೇಲೆ SMS ಆಯಿತು, ಆಮೇಲೆ ಚಾಟಿಗೆ ಬಂದಿತ್ತು, ಮತ್ತೆ ಅದು ಆಗಿನ ಕಾಲಕ್ಕೆ ನಾವು ಹೋಗಿದ್ದು. ಒನ್ ಆಫ್ ದ ಕ್ಯೂಟೆಸ್ಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಹೀರೋ ಚೆನ್ನಾಗಿ ಮಾಡಿದ್ದೀನಿ. ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಫ್ರೆಂಡ್ಸ್ ರೋಲ್ ಮಾಡಿದ್ದು ಇಷ್ಟ ಆಯಿತು. ಹೀರೋಯಿನ್ ಸೂಪರ್, ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಮೂವಿ. ಅಲ್ಲಿ ಮುಗಿದ್ರು ಓಡ್ ಹೋಗದೆ ಇಲ್ಲಿಗೆ ಬಂದು ನಿಂತ್ಕೊಂಡು ರಿವ್ಯೂ ಕೊಡ್ತಿದ್ದೀನಿ ಅಂದರೆ ನಿಜಕ್ಕೂ ಮನಸ್ಸು ತುಂಬಿ ಬಂದು ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ನಮ್ಮ ಗೌತಮ್ ಅವ್ರದ ಇದರಿಂದ ಇಲ್ಲಿಗೆ ಬಂದೆ, ಹೆಂಗಿರುತ್ತೋ ಏನೋ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ನಿಂತ್ಕೊಂಡು ಒಂದು 2 ಮಾತು ಹೇಳಲೇಬೇಕು ಅಂತ ನಿಂತ್ಕೊಂಡ್ಬಂದು ಹೇಳಿದ್ರು. ಸರ್ ತುಂಬ ಒಂದು ಬ್ಯೂಟಿಫುಲ್ ಪಿಕ್ಚರಿಗೆ ಕರ್ಕೊಂಡ್ಬಂದ್ರಿ. ಸಖತ್ತಾಗಿದೆ ಟೀಮು, ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ದಯವಿಟ್ಟು ಬನ್ನಿ. ಥಿಯೇಟ್ರಲ್ಲಿ ರಿಲೀಸ್ ಆಗ್ತಿದೆ ನಾಳಿದ್ದಿಂದ ಬಂದು ನೋಡಿ. ಸೂಪರ್ ಆಗಿದೆ ಫಿಲಮ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ನಾನು ಪ್ರತಾಪ್ ಸಿಂಹ. ಬ್ರದರ್, ಒಂದಿದೆ ಆ ರಿಲೀಜಿಯಸ್ ಮ್ಯಾಟರ್ಸ್ನ ತೊಗೊಂಬಂದಿರೋದು ತುಂಬ ಚೆನ್ನಾಗಿ ಅದನ್ನು ಸಿಂಕ್ ಮಾಡಿದ್ದೀರಾ. ಎಲ್ಲರ ಮನಸ್ಸಲ್ಲೂ ಕೂತ್ಕೊಳ್ಳೋ ಥರ ಸಿನಿಮಾ ಮಾಡಿದ್ದಾರೆ. ಫಸ್ಟು ಆಲ್ ದ ಬೆಸ್ಟ್ ರಂಜಿತ್ ಸರ್. ಮತ್ತು ನನ್ನ ಸಿನಿಮಾ ಸ್ತಬ್ಧ ಸಿನಿಮಾದಲ್ಲಿ ಅಂಕಿತಾ ನನ್ನ ಕೋಸ್ಟರಾಗಿ ವರ್ಕ್ ಮಾಡಿದರು. ತುಂಬ ಖುಷಿ ಆಯಿತು. ಇವತ್ತು ಹೀರೋಯಿನ್ ಆಗಿ ನಾನು ಸಿನಿಮಾ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದು. ಫ್ರೇಮ್ಗೂ ಅದು ಆ್ಯಕ್ಚುಲಿ ಆ ಕ್ರೆಡಿಟೆಲ್ಲ ನಿಮಗೆ ಕೊಡ್ಬೇಕು ಸರ್. ಯಾಕಂದರೆ ಒಂದೊಂದು ಫ್ರೇಮಲ್ಲೂ ಅಷ್ಟು ಬ್ಯೂಟಿಫುಲ್ಲಾಗಿ ಅಂಕಿತ ಅಂತ ತೋರಿಸಿದ್ರು. ಮತ್ತು ಹೀರೋದು ಫಸ್ಟ್ ಸಿನಿಮಾ ಆಯ್ತದ್ರು ಅದು ಚೆನ್ನಾಗಿ ಮಾಡಿದ್ರು. ಆ ಕಾಂಬಿನೇಷನ್ನು ಅದೆಲ್ಲ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ತುಂಬ ಚೆನ್ನಾಗಿದೆ. ಒಂದು ಹೊಸ ಲವ್ ಸ್ಟೋರಿ ಅಂತ ಫೀಲ್ ಆಯಿತು ನನಗೆ. ಕನ್ನಡ ಸಿನಿಮಾಗೆ ತುಂಬ ಸಿನಿಮಾಸ್ ನಾವು ನೋಡಿರ್ತೀವಿ. ಈ ಸಿನಿಮಾ ಬಂದುಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಒಂದು ಹುಡುಗ ಹುಡುಗಿಗೆ ಲವ್ ಏನು ಬರುತ್ತೋ ಅದನ್ನು ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ನಾಳೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಇಡೀ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಇನ್ನು ತುಂಬ ಎತ್ತರಕ್ಕೆ ಬೆಳೀಲಿ ನಮ್ಮ ಅಂಕಿತಾ. ಮತ್ತು ನಿಮಗೂ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಡೈರೆಕ್ಟ್ ಹೋಗಿ ಮಾತಾಡ್ದೇನೆ. ಎಸ್ ಸರ್, ನಾನು ಹೇಳಿ ಸರ್. ಮೊದಲನೇದಾಗಿ ಹೇಳಬೇಕು ಅಂದರೆ ನಮ್ಮ ಡೈರೆಕ್ಟರ್ ರಂಜಿತ್ ಅವರು ಗೆದ್ದಿದ್ದಾರೆ. ಇನ್ನು ಮುಂದೆ ಥಿಯೇಟ್ರಿಗೆ ಬಂದು ಗೆಲ್ಲಿಸಬೇಕಾಗಿರೋರು ನೀವು. ರಂಜಿತ್ ಅವರೇ ತುಂಬ ಅದ್ಭುತವಾಗಿದೆ. ಏನು ಮೇಜರಾಗಿ ಏನು ಹೇಳಬೇಕು ಅಂದರೆ ಪ್ರತಿಯೊಬ್ಬರು ಆರ್ಟಿಸ್ಟು ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ ಅಂತೂ ಅಲ್ಟಿಮೇಟ್ ಆಗಿದೆ. ನಮಗೆ ಥಿಯೇಟ್ರ್ ಹೊರಗಡೆ ಬರಬೇಕಾದ್ರೆ ಮ್ಯೂಸಿಕ್ ಅದೇ ಮ್ಯೂಸಿಕ್ ಹಂಗೆ ಸೌಂಡ್ ಬರ್ತಾನೆ ಇದೆ. ಆರ್ಟಿಸ್ಟ್ ಅಂತೂ ಅಫ್ಕೋರ್ಸ್ ಅಂಕಿತಾ ಅಂತೂ ವೆರಿ ನೈಸ್ ಆರ್ಟಿಸ್ಟ್. ಅವಳು ಯಾವಾಗಲೂ ಮಾಡ್ತಾರೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಒಂದಷ್ಟು ಹೊಸಬರು ಆರ್ಟಿಸ್ಟ್ಗಳಿದ್ದಾರೆ. ನಿಮ್ಮ ಕೆಲಸ ತುಂಬ ಚಾಕಚಕ್ಯತೆಯಿಂದ ಮಾಡಿದ್ದಾರೆ ಡೈರೆಕ್ಟ್ರೇ.
ನಿಮ್ಮ 2ನೇ ಸಿನಿಮಾ ಅಂತ ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗಲಿ ನಿಮ್ಮ ಎಂಟೈರ್ ಟೀಮ್ಗೆ ಒಳ್ಳೇದಾಗಬೇಕು. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ನಾವು ಯಾವತ್ತೂ ಹೇಳ್ತಾ ಇರ್ತೀವಿ, ಬೇರೆ ಭಾಷೆದು ಸಿನಿಮಾಗೆ ಹೋಲಿಸ್ಕೊಂಡು ನಾವು ಹೇಳ್ತಾ ಇರ್ತೀವಿ ನಮ್ಮ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ಬರಲ್ಲ ಅಂತ. ಇದೊಂದು ಅದ್ಭುತವಾದಂಥ ಸಿನಿಮಾ, ನಿಜವಾಗ್ಲೂ ತುಂಬ ಖುಷಿ ಆಯಿತು. ಹಾಫ್ ಬೀಟ್ ಸಿನಿಮಾನ ನಾವು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಇವಾಗ ರಂಜಿತ್ ಅವರು ಅದನ್ನು ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಿ. ಈ ಎಂಟೈರ್ ಟೀಮ್ಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಹಾಯ್, ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇದು ತುಂಬ ಡೇರಿಂಗ್ ಆಗಿರಬೇಕು ಈ ಕಾನ್ಸೆಪ್ಟ್ನ ಟಚ್ ಮಾಡೋದಕ್ಕೆ. ಆ್ಯಕ್ಚುಲಿ ಪ್ರೀತಿಯಲ್ಲಿ ಈ ಕಾಸ್ಟಿಸಮ್ ಎಲ್ಲ ಬರಬಾರ್ದು. ನಾನು ಅಂದ್ಕೊಂಡೆ ಎಂಡಲ್ಲಿ ಅಟ್ಲೀಸ್ಟ್ ಏನೋ ಒಂದು ಪಾಸಿಟಿವ್ ಆಗುತ್ತೆ ಅಂತ, ಬಟ್ ಎಂಡ್ ಅಂತೂ ತುಂಬ ಎಮೋಷ್ನಲ್ ಆಗಿತ್ತು. ಅಂಕಿತಾ ಮತ್ತು ಆದಿತ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಎಲ್ಲರೂ ಬಂದು ಈ ಮೂವಿ ನೋಡಬೇಕು, ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನಾ ಓಕೆ ಹಾಂ ಬನ್ನಿ 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 ಹೀರೋ ಹೀರೋಯಿನ್ ಈ ಕಡೆ ಬನ್ನಿ. ರಮೇಶ, ಸುನೀತಾ ಈ ಕಡೆ ಬನ್ನಿ. ಎಸ್ ಹಾಂ ಎಸ್ ಮಾತಾಡಿ ಬನ್ನಿ ಬನ್ನಿ ಒಂದ್ಸಲ ಮಾತಾಡಿ. ನಮಸ್ಕಾರ. ಸೊ ಈ ಮೂವಿ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂದರೆ ಇವಾಗ ಜಾತಿ ಧರ್ಮ ಅಂತ ತುಂಬಾ ವಾದನೆ ನಡೀತಾ ಇದೆ. ಅಂಥದ್ರಲ್ಲಿ ನೀವು ಇಂಥ ಮೆಸೇಜ್ ಕೊಟ್ಟಿದ್ದೀರಾ ಅಂದರೆ ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಮ್ಮ ಅಂಕಿತಾ ಬಂದು ನಮ್ಮ ಫ್ರೆಂಡ್ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಅಂಕಿತಾ ಅಂತ ಅಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ ಸಹ ತುಂಬ ಇದೆ ಅದರಲ್ಲಿ. ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಇದೇ ಥರ ಸಿನಿಮಾಗಳು ಮಾಡ್ತಾ ಇದ್ವಿ. ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್. ಮೇಡಮ್ ಮೇಡಮ್ ಬನ್ನಿ. ತುಂಬ ಚೆನ್ನಾಗಿದೆ. ನಮಸ್ತೆ, ನನ್ನ ಹೆಸರು ಮೇಘನಾ ಜಗನ್ನಾಥ್ ಅಂತ. ನಾನು ನಿರ್ದೇಶಕಿ. 2 ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ, ಸ್ಮಯ ಮತ್ತು ವಜ್ರ ಅಂತ ಯೂಟ್ಯೂಬಲ್ಲಿದೆ. ಈಗ ನನ್ನ ಮುಂಬರುವ ಚಿತ್ರದಲ್ಲಿ ಅಂಕಿತಾ ಒಂದು ಒಳ್ಳೆ ಪಾತ್ರ ಮಾಡಿದ್ದಾಳೆ. ಅದ್ರ ಬಗ್ಗೆ ನಾನು ಜಾಸ್ತಿ ಈ ಸಮಯದಲ್ಲಿ ಹೇಳೋ ಹಾಗಿಲ್ಲ. ಅದನ್ನು ಹೇಳೋದಕ್ಕೆ ನಾನು ಸದಾ ಕಾಯ್ತಾ ಇರ್ತೀನಿ. ಆ ಸುಸಮಯ ಬಂದಾಗ ನಾನು ಖಂಡಿತ ತಿಳಿಸ್ತೀನಿ. ಆಮೇಲೆ ಸಿನಿಮಾ ಬಗ್ಗೆ ಹೇಳೋದಾದರೆ ನೋಡಿ, ಇದು ನಿಮಗೆ ಸಾಂಗಲ್ಲಿ ನೋಡಿದಾಗಲೇ ಗೊತ್ತಾಗಿರುತ್ತೆ ಹಿಂದೂ ಮುಸ್ಲಿಂ ಬಗ್ಗೆ ಸಿನಿಮಾ ಅಂತ. ಕಾಗದ ಎಲ್ಲರಿಗೂ ಒಂದೇ, ಪ್ರೀತಿ ಎಲ್ಲರಿಗೂ ಒಂದೇ. ಇದನ್ನೇ ಡೈರೆಕ್ಟರ್ ಹೇಳಕ್ಕೆ ಹೊರಟಿರೋದು. ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ರಂಜಿತ್ ಸರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದೊಂದು ಫ್ರೇಮು ಬ್ಯೂಟಿ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಈವನ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ. ಅಂಕಿತನ ನಾನು ಹತ್ತಿರದಿಂದ ನೋಡಿರೋದ್ರಿಂದ ಹೇಳ್ತಾರಲ್ಲ, ಕಲೆ ಇದ್ರೂ ಪೋಷಿಸುವಂಥ ಪೋಷಕರು ಇರಬೇಕು ಅಂತ, ಅದೆರಡೂ ಕೂಡ ಬಂದಿದೆ. ಈಗ ಅವಳಿಗೆ ಪ್ರೋತ್ಸಾಹ ನೀಡ್ತಿರೋದು ಅವ್ರ ತಂದೆ ತಾಯಿ ಜೊತೆಲಿರೋದ್ರಿಂದ ಅವಳಿಗೆ ಒಂದು ಬೆಂಬಲ ಆಗಿದೆ. ಅವಳ ಕಲೆ ಇರೋದನ್ನು ಅವ್ರ ಸಪೋರ್ಟಿಂದ ಅವಳಿಗೆ ಈಗ ಇದನ್ನೆಲ್ಲ ಮಾಡುವಂಥ ಸಾಧ್ಯತೆ ಆಗಿದೆ. ದಯವಿಟ್ಟು ತಮ್ಮ ಮಕ್ಕಳಲ್ಲಿರುವಂಥ ಕಲೆನ ಗುರುತಿಸಿ ಇದೇ ಥರ ಪೋಷಿಸಿ ಇನ್ನೂ ಹೆಚ್ಚು ಹೆಚ್ಚು ಪ್ರತಿಭಾವಂತರು ಕನ್ನಡ ಸಿನಿಮಾಗೆ ಬರಲಿ ಅಂತ ನಾನು ಆಸೆ ಪಡ್ತೀನಿ. ಕನ್ನಡ ಸಿನಿಮಾಗಳು ಚೆನ್ನಾಗಿರೋದಿಲ್ಲ, ಬೇರೆ ಭಾಷೆಗಳು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಸವಾಲು ಒಡ್ಡುತ್ತೆ ಈ ಸಿನಿಮಾ. ಎಲ್ಲ ರೀತಿಯಿಂದ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ. ಥ್ಯಾಂಕ್ ಯು. ಹಲೋ ಮೇಡಮ್ 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 ಒಬ್ಬರು ಓಕೆ. ಶಂಕರ್ ಬಾಯ್ ಇಲ್ಲಿ, ಕೃಷ್ಣ ಎಲ್ರಿಗೂ ನಮಸ್ಕಾರ. ಕಾಗದ ಪ್ರೀಮಿಯರ್ ಶೋ ಅಲ್ಲಿ ಇದ್ದೀವಿ ನಾವು. ಸೊ ಅಂಕಿತಾ, ಆದಿ ಆ್ಯಂಡ್ ಕಾಗದ ಶುರುವಾಗಿದ್ದೇ ಒಂದು ಅದ್ಭುತ. ಯಾಕೆಂದರೆ ಒಂದು ಟೀನೇಜ್ ಲವ್ ಸ್ಟೋರಿನ ನರೇಟ್ ಮಾಡಬೇಕು ಅಂತ ಬಂದಾಗ ಭಾಳಷ್ಟು ಚಾಲೆಂಜಸ್ ಇರ್ತವೆ. ಆ್ಯಂಡ್ ಅಗೇನ್ ತುಂಬ ಸೆನ್ಸಿಟಿವ್ ಸಬ್ಜೆಕ್ಟ್. ಈಗಾಗಲೇ ಎಲ್ಲರೂ ಹೇಳಿದಾಗೆ ತುಂಬ ಸೆನ್ಸಿಟಿವ್ ಸಬ್ಜೆಕ್ಟ್. ಒಂದು ರಿಲಿಜಿಯಸ್ ಫಾರೆಸ್ಟ್ನ ಇಟ್ಕೊಂಡು ಯಾವ ಥರ ಮಾಡಬೇಕು ಅಂತ ಹೋದಾಗ ಭಾಳಷ್ಟು ಚಾಲೆಂಜಸ್ ಇತ್ತು. ಆ್ಯಂಡ್ ಅಗೇನ್ ಈಚ್ ಆ್ಯಂಡ್ ಎವ್ರಿ ಕಾಸ್ಟಿಂಗ್ ಆಗಿರಲಿ, ಶಿವಮಂಜು ಸರ್ ಆಗಿರಲಿ, ಗೌತಮ್ ಸರ್ ಆಗಿರಲಿ, ಬಲರಾಜ್ ವಾಡಿ ಸರ್ ಆಗಿರಲಿ, ನೀನಾಸನ್ ಸರ್, ಅಶ್ವಥ್ ಸರ್ ಆಗಿರಲಿ, ಗೌತಮ್ ಸರ್ ಆಗಿರಲಿ, ಎಲ್ಲರೂ ಕೂಡ ಅತ್ಯದ್ಭುತವಾದಂಥ ಕಲಾವಿದರು. ಆ್ಯಂಡ್ ಅಗೇನ್ ಅವ್ರಿಗೆ ಒಂದು ಏನೋ ಒಂದು ಅಂದರೆ ಎಲ್ಲರನ್ನೂ ಯಾವ ಥರ ಉಪಯೋಗಿಸ್ಕೋಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಿದ್ದಾಗ ಇಂಥ ಒಂದಷ್ಟು ಪಾತ್ರಗಳು ಹುಟ್ಟಿದ್ದೆ. ಹಾಗೆ ಇನ್ನೊಂದೇನು ಅಂದರೆ ಒಂದು ಟೆಕ್ನಿಕಲ್ ವರ್ಗ, ನಮ್ಮ ವೀನಸ್ ನಾಗರಾಜ್ ಮೂರ್ತಿ ಅತ್ಯದ್ಭುತವಾದಂಥ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ.
ನಿಮಗೆ ಒಂದು ಕಂಪ್ಲೀಟ್ ಇಡೀ ಸಿನಿಮಾ ಬಂದು ಒಂದು ಕ್ಯಾನ್ವಾಸಲ್ಲಿ ಕಾಣಿಸುತ್ತೆ ನಿಮಗೆ. ಒಂದು ಬೇರೆ ಒಂದು ಇವಾಗ ನಾವೆಲ್ಲರಿಗೂ ಹೇಳ್ತಿರ್ತೀವಿ ಆ ಲ್ಯಾಂಗ್ವೇಜಲ್ಲಿ ಆ ಥರ ಸಿನಿಮಾ ಆ ಥರ ವರ್ಕ್ ಆಗಿದೆ ಅದು ಇದು. ಬನ್ನಿ ಕನ್ನಡ ಸಿನಿಮಾಗೆ ದಯವಿಟ್ಟು ಬಂದು ಕಾಗದ ನೋಡಿ ದಯವಿಟ್ಟು. ಅಂದರೆ ಎಲ್ಲರೂ ಕೇಳ್ಕೊಳ್ತಾರೆ ನಿಜ, ಬಟ್ ಆದರೆ ಇದು ನಾನು ಏನಕ್ಕೆ ಹೇಳಕ್ಕೆ ಹೋಗ್ತಿದ್ದೀವಿ ಅಂದರೆ ಒಂದು ಸ್ಟ್ರಾಂಗೆಸ್ಟ್ ಮೆಸೇಜ್ನ ನಾವು ತಲುಪಿಸಿದ್ದೀವಿ. ಒಂದು ಧರ್ಮಗಳು ಅಂತಂದ್ಬಿಟ್ಟು ಎಷ್ಟು ಅಂತ ಹೊಡೆದಾಡೋದು, ಬನ್ನಿ ಬಂದು ಬದುಕೋದು ಹೇಗೆ ಅಂತ ಕಲಿಯೋಣ ಅಂತ ಅನ್ನೋದನ್ನು ಸಾರಿ ನೋಡಿ ಬಂದು. ಆ್ಯಂಡ್ ದ ಕ್ಯೂಟೆಸ್ಟ್ ಜೋಡಿ ಆಫ್ ನಾವು ಇವಾಗ ಟಾಕ್ ಆಫ್ ದ ಟೌನ್ ಆಗ್ತಾರೆ ಇವರಿಬ್ಬರು, ಆದಿತ್ಯ ಮತ್ತು ಅಂಕಿತಾ. ದೇ ಡಿಲಿವರ್ಡ್ ಎ ವೆರಿ ಗ್ರೇಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಥಿಂಗ್. ಒಂದು ಎಲ್ಲ ಕಾಸ್ಟ್ಗಳಿಗೂ ಕೂಡ ಪ್ರತಿಯೊಬ್ಬ ನಟ ನಟಿಯರು ನಮ್ಮ ಜೊತೆ ನಮ್ಮ ಸಿನಿಮಾದಲ್ಲಿ ಮಾಡಿದ್ರು ಅವರೆಲ್ಲರಿಗೂ ಧನ್ಯವಾದಗಳು. ಬಿಕಾಸ್ ಅವರೆಲ್ಲರೂ ನಮ್ಗೆ ಹೇಳ್ತಿರ್ತಾರೆ ಥ್ಯಾಂಕ್ ಯು ಫಾರ್ ಗಿವಿಂಗ್ ದ ಚಾನ್ಸಸ್ ಅಂತ. ಬಟ್ ನಾನು ಹೇಳ್ತೀನಿ, ನಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಒಂದು ಹಾಗೆ ಟೆಕ್ನಿಷಿಯನ್ಸ್ ಅಂತ ಬಂದಾಗ ನಾನು ಈಗಾಗಲೇ ಹೇಳ್ದಂಗೆ ವಿನಸ್ ನಾಗರಾಜ್ ಮೂರ್ತಿ ಅವರಾಗಿರ್ಬೋದು ಮತ್ತು ಪ್ರದೀಪ್ ವರ್ಮಾ ಮ್ಯೂಸಿಕ್. ಅಗೈನ್ ಇವತ್ತು ಏನಾದರೂ ಅಕಸ್ಮಾತ್ ಕ್ವೀನ್ ಅಂತ ಏನಾದರೂ ಇದ್ದರೆ ಮ್ಯೂಸಿಕ್ ಆ್ಯಂಡ್ ಕ್ಯಾಮ್ರಾ ವರ್ಕ್ ಆರ್ ಟ್ರೆಮೆಂಡಸ್. ಬಿಕಾಸ್ ಅತ್ಯದ್ಭುತವಾಗಿ ಅವರ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಈ ಸಿನಿಮಾಗೆ ಪರಿಪೂರ್ಣತೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಮೇನ್ ಅಂದರೆ ನಮ್ಮ ನಿರ್ಮಾಪಕರು ಅರುಣ್ ಸರ್, ಸಚ್ ಎ ಪ್ಯಾಷನೇಟ್ ಪ್ರೊಡ್ಯೂಸರ್. ಬಿಕಾಸ್ ಇವಾಗಲೂ ಎಷ್ಟೋ ಜನ ಹೇಳ್ತಾರೋದು ಒಂದೇ, ಈ ಸಬ್ಜೆಕ್ಟ್ನ ಮಾಡೋದಕ್ಕೆ ತನ್ನದೇ ಆದಂಥ ಒಂದು ತಾಕತ್ತು ಬೇಕು, ಧೈರ್ಯ ಬೇಕು. ಒಂದು ಅದನ್ನು ನಾವು ಈಗಾಗಲೇ ಗೆದ್ದಿದ್ದೀವಿ. ಬಹಳಷ್ಟು ಜನ ಹೇಳ್ತಾರೋಂಥ ವಿಚಾರಗಳಲ್ಲೂ ನಾವು ಗಮನಿಸ್ಬೋದು. ಈಗಾಗಲೇ ಗೆದ್ದಿದ್ದೀವಿ, ಇನ್ನೇನು ಹೇಳೋದು ಅಷ್ಟೇ. ಥ್ಯಾಂಕ್ ಯು ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಪ್ಲೀಸ್. ಆ್ಯಂಡ್ ಅಗೇನ್ ಎಲ್ಲ ಆಡಿಯನ್ಸ್ಗೂ ನಾನು ಹೇಳೋದು, ದಯವಿಟ್ಟು ಥಿಯೇಟ್ರ್ ಕಡೆ ಬಂದು ಕನ್ನಡ ಸಿನಿಮಾನ ವಾಚ್ ಮಾಡಿ, ನೋಡಿ, ಬೆಳೆಸಿ, ಹಾರೈಸಿ. ಥ್ಯಾಂಕ್ ಯು. ವಯಸ್ಸಿಂದ ಗೊತ್ತು, ಒಂದು ಮೂವಿಯಲ್ಲಿ ನಾನು ಅವಳ ಅಮ್ಮ ಮಗಳಾಗಿ ಪಾಠ ಮಾಡಿದ್ದೀವಿ. ಬಟ್ ಈಗ ಹೀರೋಯಿನ್ ಆಗಿ ನೋಡ್ತಾ ಇರೋದಕ್ಕೆ ನನ್ನಿಂದ ನನಗೆ ನಂಬಕ್ಕಾಗ್ತಾ ಇಲ್ಲ. ನಾನು ಕೂಡ ಫಸ್ಟ್ ಅಂದ್ಕೊಂಡೆ ಏನಪ್ಪ ಇಷ್ಟು ಚಿಕ್ಕ ಹುಡುಗಿಗೆ ಲವ್ ಸ್ಟೋರಿ ಥರ ಕೊಟ್ಟಿದ್ದಾರೆ ಅಂತ ಖಂಡಿತ ನಾನು ಹಂಗೆ ಅಂದ್ಕೊಂಡೆ. ಬಟ್ ಇದರಲ್ಲಿ ನೋಡಿದ ಮೇಲೆ ತುಂಬ ಡೀಸೆಂಟಾಗಿ ಕೊಟ್ಟಿದ್ದಾರೆ. ಎಷ್ಟು ಡೀಸೆಂಟ್ ಅಂದರೆ ಒಂದು ಏನಂದರೆ ಕಾವ್ಯಾತ್ಮಕವಾಗಿದೆ, ತುಂಬ ಚೆನ್ನಾಗಿದೆ. ಇಬ್ಬರು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಒಂದೊಂದು ಲೊಕೇಶನು ಒಂದೊಂದು ಫ್ರೇಮ್ ಇಟ್ಟಿರೋದು ಸರ್ ಸೂಪರಾಗಿತ್ತು ಸರ್. ಒಂದೊಂದು ಹಂಗೆ ಹಬ್ಬ ಇದೆ, ಕಣ್ಣಿಗೆ ಹಬ್ಬ ಥರ ಇದೆ. ಒಂದೊಂದು ಫ್ರೇಮ್ನ ನೋಡೋದ್ರಲ್ಲಿ ನಾವು ಯಾವ ಸ್ಟೋರಿ ನೋಡ್ತಾ ಇದ್ದೀವಿ ಅನ್ನೋದೇ ಮರ್ತೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಎಲ್ಲ ಆರ್ಟಿಸ್ಟು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಮೆಸೇಜ್ ಇದೆ, ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ, ತುಂಬ ಚೆನ್ನಾಗಿ. ಎಲ್ರಿಗೂ ಆಲ್ ದ ಬೆಸ್ಟು, ಫ್ಯೂಚರ್ ಚೆನ್ನಾಗಿರಲಿ. ಥ್ಯಾಂಕ್ ಯು. ಕಲಿ ಬನ್ನಿ ನೆಕ್ಸ್ಟ್ ಮಾತಾಡಿ ಈ ರೇಂಜು ಇಷ್ಟೊಂದು ಪ್ರೀತಿ ಸಿಕ್ಕಿರಲಿಲ್ಲ ಆ್ಯಂಡ್ ಇಷ್ಟೊಂದು ರಿವ್ಯೂಸ್ ಕೂಡ ಸಿಕ್ಕಿರಲಿಲ್ಲ. ಸೊ ಇವತ್ತು ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಮಾತ್ರ ಅಲ್ಲ, ಆಯೇಷಾ ಮಾತ್ರ ಅಲ್ಲ, ಈ ಮೂವಿಯಲ್ಲಿ ಮಾಡಿರೋ ಪ್ರತಿಯೊಬ್ಬರಿಗೂ ಅವರು ಆ ಪಾತ್ರಕ್ಕೆ ಅವ್ರದ್ದೇ ಆದ ಒಂದು ಪ್ರಾಮುಖ್ಯತೆ ಇದೆ. ಕೆಂಪನಳ್ಳಿ ಅಂದರೆ ಕೆಂಪನಳ್ಳಿ ಇವರು ಮತ್ತು ರಮೇಶ್ ಅಣ್ಣ ಇವರಿಬ್ಬರು ಪಾರ್ಟ್ ಕೂಡ ತುಂಬ ಇಷ್ಟಪಟ್ಟರು. ಸೊ ನಮ್ಮ ಮ್ಯೂಸಿಕ್ ಬಗ್ಗೆ ಹೇಳ್ಬೋದು. ಪ್ರತಿಯೊಬ್ಬರು ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ. ಇಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದೀವಿ ಅಂದರೆ ಅಫ್ಕೋರ್ಸ್ ನಮ್ಮ ಡೈರೆಕ್ಟರ್ ಸರಿಂದ. ಅವ್ರು ನಮ್ಮ ಆ್ಯಕ್ಟಿಂಗ್, ನಮ್ಮ ಸೀನ್ಗಳಲ್ಲಿ ಅಷ್ಟು ಅವರು ಕೂಡ ಅಷ್ಟು ಇನ್ವಾಲ್ವ್ ಆಗಿ ಹಾಗೆ ಬರಬೇಕು ಅಂತ ನಮಗೆ ಹೇಳ್ಕೊಟ್ಟು ಮಾಡಿಸಿದ್ದಾರೆ. ಸೊ ಅವ್ರು ಹೇಳ್ಕೊಟ್ಟಿರೋದ್ರಿಂದ ನಾವು ಹಂಗೆ ಮಾಡಿರೋದ್ರಿಂದ ಅದು ಔಟ್ಕಮ್ ಅಷ್ಟು ಚೆನ್ನಾಗಿ ಬಂದಿರ್ಬೋದು. ನನಗೇನೇ ಕಂಗ್ರ್ಯಾಚುಲೇಟ್ ಮಾಡಿದ್ರು, ನನಗೆ ಎಷ್ಟೇ ಅಪ್ರಿಷಿಯೇಟ್ ಮಾಡಿದ್ರು ಅದೆಲ್ಲ ಕ್ರೆಡಿಟ್ಸ್ ಅವ್ರಿಗೂ ಹೋಗುತ್ತೆ. ಸೊ ಅದು ತುಂಬ ಖುಷಿ ಆಯಿತು. ಆ್ಯಂಡ್ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ಅವಕಾಶ ಕೊಟ್ಟಿದ್ದಕ್ಕೆ. ನಮ್ಮ ಮೂವಿ ಜುಲೈ 5ನೇ ತಾರೀಕು ರಿಲೀಸ್ ಆಗ್ತಿದೆ. ನಾವು ಪ್ರತಿಯೊಬ್ಬರು ಹೇಳಿರೋ ಎಲ್ಲ ರಿವ್ಯೂಸ್ನ ನೀವು ಕೇಳಿರ್ತೀರ. ಸೊ ನೀವು ಬಂದು ತಪ್ಪದೆ ನಮ್ಮ ಮೂವಿನ ಚಿತ್ರಮಂದಿರದಲ್ಲೇ ನೋಡಿ, ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ. ನಮ್ಮಂಥ ಕಲಾವಿದರಿಗೆ ನಿಮ್ಮ ಆಶೀರ್ವಾದ, ಬೆಂಬಲ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇವಾಗ ತಾನೇ ಸಿನಿಮಾ ನೋಡ್ಕೊಂಡ್ಬಂದ್ವಿ. ಎಲ್ಲರೂ ಒಂದು ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ. ಎಲ್ರಿಗೂ ತುಂಬ ಇಷ್ಟ ಆಗಿದೆ. ನಾನು ಹೇಳ್ಬೋದು, ನನ್ನ ಸಿನಿಮಾ ಎಲ್ಲರೂ ಅವ್ರವ್ರ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದರೆ ಇದೇ ಜುಲೈ 5ಗೆ ನಮ್ಮ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ. ನೀವೆಲ್ಲರೂ ಸಿನಿಮಾ ನೋಡಬೇಕು ಆ್ಯಂಡ್ ನಿಮ್ಮ ಒಂದು ರಿವ್ಯೂ ಕೊಡಬೇಕು. ನಾನೇನು ನಮ್ಮ ಸಿನಿಮಾ ನೋಡಿ ಚೆನ್ನಾಗಿದೆ ಎಲ್ಲ ಹಂಗೆ ಹೇಳಿ ಅಂತ ಅಂತಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹೇಳಿ, ಇಷ್ಟ ಆದರೆ ಇಷ್ಟ ಆಗಿದೆ ಅಂತ ಹೇಳಿ. ನೀವು ಅಕಸ್ಮಾತ್ ಏನೋ ಒಂದು ತಪ್ಪು ನೀವು ಹುಡ್ಕೊಂಡು ಹೇಳಿದ್ರೆ ಅದು ನಮಗೆ ನೆಕ್ಸ್ಟ್ ಸಿನಿಮಾ ನಮಗೆ ಮಾಡಬೇಕಂದ್ರೆ ನಾವು ಅದನ್ನು ಕಲಿತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ತುಂಬ ಖುಷಿ ಆಗ್ತದೆ ಇವತ್ತು.
ಥ್ಯಾಂಕ್ ಯು. ಓಕೆ ಬಮ್ಮ ಬನ್ನಿ ನೋಡಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.